Hello listeners, welcome back to another inspiring episode of Challenge to Champion podcast, where we dive into the lives of remarkable individuals who have left an indelible mark on society. Today, we're talking about an extraordinary personality, Ramakrishnan, a man who redefined perseverance and purpose, despite facing immense challenges. ಭಾರತೀಯ ಪತ್ರಿಕೋದ್ಯಮದಲ್ಲಿ ಚಿರಪರಿಚಿತರಾಗಿರುವ ಎಚ್ ರಾಮಕೃಷ್ಣನ್ ಅವರು ಕಠಿಣ ಪರಿಶ್ರಮ, ದೃಢತೆ ಮತ್ತು ಪ್ರತಿಕೂಲತೆಯನ್ನು ಜಯಿಸುವ ಇಚ್ಛೆಯ ಉಜ್ವಲ ಉದಾಹರಣೆಯಾಗಿದ್ದಾರೆ. ತಮಿಳುನಾಡಿನಲ್ಲಿ ಜನಿಸಿದ ರಾಮಕೃಷ್ಣನ್ ಅವರು 40 ವರ್ಷಗಳ ಕಾಲ ಪತ್ರಕರ್ತರಾಗಿ ಮತ್ತು ಪ್ರಸಾರಕರಾಗಿ ಪ್ರಭಾವಶಾಲಿ ವೃತ್ತಿಜೀವನವನ್ನು ನಡೆಸಿದ್ದಾರೆ. ಆದರೆ 32ನೇ ವಯಸ್ಸಿನಲ್ಲಿ ಜೀವನವನ್ನು ಬದಲಾಯಿಸುವ ಘಟನೆಯ ನಂತರ ಅವರ ಪ್ರಯಾಣವು ಅವರನ್ನು ನಿಜವಾಗಿಯೂ ಪ್ರತ್ಯೇಕಿಸುತ್ತದೆ. ತಮ್ಮ ವೃತ್ತಿಜೀವನದ ಉತ್ತುಂಗದಲ್ಲಿದ್ದಾಗ ಎಚ್ ರಾಮಕೃಷ್ಣನ್ ಅವರಿಗೆ ಪೋಲಿಯೋ ತಗುಲಿತು. ಇದರಿಂದಾಗಿ ಅವರ ಕಾಲುಗಳು ಪಾರ್ಶ್ವವಾಯುವಿಗೆ ಒಳಗಾದವು. ಹೆಚ್ಚಿನ ಜನರಿಗೆ ಅಂತಹ ಘಟನೆಯು ಅವರ ವೃತ್ತಿಪರ ಜೀವನದ ಅಂತ್ಯವನ್ನು ಅಥವಾ ಅವರ ಕನಸುಗಳನ್ನು ಸಹ ಅರ್ಥೈಸಬಲ್ಲದು. ಆದರೆ ರಾಮಕೃಷ್ಣನ್ ಸಾಮಾನ್ಯ ವ್ಯಕ್ತಿಯಾಗಿರಲಿಲ್ಲ. ತಮ್ಮ ಅಂಗವೈಕಲ್ಯದಿಂದ ಎದುರಾದ ಸವಾಲುಗಳಿಗೆ ಬಲಿಯಾಗುವ ಬದಲು ಅವರು ಉತ್ತಮ ಸಾಧನೆ ಮಾಡಲು ಹೊಸ ಮಾರ್ಗಗಳನ್ನು ಕಂಡುಕೊಂಡರು. ಪತ್ರಿಕೋದ್ಯಮವು ಅತ್ಯಂತ ಬೇಡಿಕೆಯ ವೃತ್ತಿಜೀವನವಾಗಿದೆ. ಇದಕ್ಕೆ ಮೂವ್ಮೆಂಟ್, ಟ್ರಾವೆಲಿಂಗ್ ಮತ್ತು ಕೆಲಸ ಮಾಡಲು ಡೈನಾಮಿಕ್ ಎನ್ವೈರಾನ್ಮೆಂಟ್ನ ಅಗತ್ಯವಿರುತ್ತದೆ. ಆದರೆ ಎಚ್ ರಾಮಕೃಷ್ಣನ್ ಅವರ ಸ್ಥಿತಿಯು ಅವರ ಸಾಮರ್ಥ್ಯಗಳನ್ನು ಡೆಫೈನ್ ಮಾಡಲು ಬಿಡಲಿಲ್ಲ. ತಮ್ಮ ಜೊತೆಗಾರ ಆಗಿರುವಂತಹ ವೀಲ್ ಚೇರ್ ಸಹಾಯದಿಂದ he continued to chase stories, report on important issues, and media industryಯ ಸೌಜನ್ಯದಿಂದ ಮುನ್ನಡೆಸುವುದನ್ನು ಮುಂದುವರೆಸಿದರು. ಅವರು ಭಾರತದ ರಾಷ್ಟ್ರೀಯ ದೂರದರ್ಶನ ಪ್ರಸಾರ ಸಂಸ್ಥೆಯಾದ ದೂರದರ್ಶನಕ್ಕೆ ಸೇರಿದರು ಮತ್ತು ಅಲ್ಲಿ ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿದರು ಮತ್ತು ಅವರು ಅಲ್ಲಿ ಪ್ರಮುಖ ಪತ್ರಿಕೆಗಳಿಗೆ ಪ್ರಕಟಣೆಗಳನ್ನು ಬರೆದಿದ್ದಾರೆ. ಅವರ ತೀಕ್ಷ್ಣ ಮನಸ್ಸು, ತೀಕ್ಷ್ಣವಾದ ವೀಕ್ಷಣಾ ಕೌಶಲ್ಯಗಳು ಮತ್ತು ಪತ್ರಿಕೋದ್ಯಮದ ಬಗೆಗಿನ ಅಚಲವಾದ ಉತ್ಸಾಹವು ಅವರು ಎದುರಿಸಿದ ದೈಹಿಕ ಅಡೆತಡೆಗಳಿಂದ ಹೊರತಾಗಿರಲಿಲ್ಲ. ಆದರೆ ರಾಮಕೃಷ್ಣನ್ ಅವರ ಕತೆ ಅಲ್ಲಿಗೆ ಮುಗಿಯುವುದಿಲ್ಲ. ಇನ್ಫ್ಯಾಕ್ಟ್, ಇದು ಇನ್ನೂ ಹೆಚ್ಚು ಇನ್ಸ್ಪೈರಿಂಗ್ ಆಗಿರುತ್ತೆ. ಅವರು ತಮ್ಮ ಸವಾಲುಗಳನ್ನು ಮೌನದಿಂದ ಎದುರಿಸಲಿಲ್ಲ. He became a voice for others with disabilities. ಅಂತಹ ಪರಿಸ್ಥಿತಿಗಳೊಂದಿಗೆ ಬರುವ ಸವಾಲುಗಳನ್ನು ಅರ್ಥಮಾಡಿಕೊಂಡು ಅವರು ಅಂಗವಿಕಲ ವ್ಯಕ್ತಿಗಳನ್ನು ಬೆಂಬಲಿಸಲು ಮತ್ತು ಅವರನ್ನು ಸಬಲರನ್ನಾಗಿಸಲು ಕೃಪಾ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಕೃಪಾ ಮೂಲಕ ಅಂಗವಿಕಲರಿಗೆ ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ಉತ್ತಮ ಜೀವನವನ್ನು ನಿರ್ಮಿಸಿಕೊಳ್ಳುವಂತಹ ಅವಕಾಶಗಳನ್ನು ಪಡೆಯಲು ಅವರು ದಣಿವರಿಯದೆ ಶ್ರಮವಹಿಸಿ ದುಡಿದಿದ್ದಾರೆ. ಎಚ್ ರಾಮಕೃಷ್ಣನ್ ಅವರ ಜೀವನ ಪಯಣವನ್ನು ಇನ್ನಷ್ಟು ಪ್ರಶಂಸನೀಯವಾಗಿಸುವುದು ಅವರ ಜೀವನದ ಬಗೆಗಿನ ದೃಷ್ಟಿಕೋನವಾಗಿದೆ. ಜೀವನವು ಎದುರಿಸಬಹುದಾದ ಅತ್ಯಂತ ಕಠಿಣ ಸವಾಲುಗಳಲ್ಲಿ ಒಂದನ್ನು ಎದುರಿಸಿದರೂ ತನ್ನ ಅಂಗವೈಕಲ್ಯವು ತನ್ನನ್ನು ವ್ಯಾಖ್ಯಾನಿಸಲು ಅವರು ಎಂದಿಗೂ ಬಿಡಲಿಲ್ಲ. ಬದಲಾಗಿ ಉದ್ದೇಶ ಮತ್ತು ಉತ್ಸಾಹದಿಂದ ಬದುಕುವುದು ಎಂದರೆ ಏನು ಎಂಬುದನ್ನು ಅವರು ಮರು ವ್ಯಾಖ್ಯಾನಿಸಿದರು. ಅವರು ಒಮ್ಮೆ ಹೇಳಿದರು, ಅಂಗವೈಕಲ್ಯವು ಶಾಪವಲ್ಲ, ಆದರೆ ಹೊಸ ಸಾಮರ್ಥ್ಯಗಳನ್ನು ಅನ್ವೇಷಿಸುವ ಅವಕಾಶವಾಗಿದೆ. ಮತ್ತು ಅದು ಸತ್ಯವೂ ಅಲ್ಲವೇ? ನಾವು ಆಗಾಗ್ಗೆ ನಮ್ಮ ಜೀವನದಲ್ಲಿ ದುಸ್ತರತೆಯ ಅಡೆತಡೆಗಳನ್ನು ಎದುರಿಸುತ್ತೇವೆ. ಅದು ಕೆಲಸದಲ್ಲಿರಲಿ, ಸಂಬಂಧಗಳಲ್ಲಿರಲಿ ಅಥವಾ ವೈಯಕ್ತಿಕ ಗುರಿಗಳಲ್ಲಿರಲಿ. ಆದರೆ ರಾಮಕೃಷ್ಣನ್ ನಮಗೆ ಕಲಿಸುತ್ತಾರೆ, ಸವಾಲುಗಳು ನಮ್ಮನ್ನು ವ್ಯಾಖ್ಯಾನಿಸುವುದಿಲ್ಲ, ಆದರೆ ಅವುಗಳನ್ನು ಎದುರಿಸಲು ನಾವು ಹೇಗೆ ಆಯ್ಕೆ ಮಾಡಿಕೊಳ್ಳುತ್ತೇವೆ ಅನ್ನೋದರ ಮೇಲೆ ನಿಂತಿರುತ್ತದೆ. ಒಂದು ದಿನ ನಿಮ್ಮ ನಡೆಯುವ ಸಾಮರ್ಥ್ಯವನ್ನು ಕಳೆದುಕೊಂಡಿರುವುದನ್ನು ಕಲ್ಪಿಸಿಕೊಳ್ಳಿ, ಆದರೂ ಜೀವನದಲ್ಲಿ ಮುಂದುವರಿಯುವುದನ್ನು ಮುಂದುವರಿಸಿ, ನಿಮ್ಮ ಕನಸುಗಳನ್ನು ಮುಂದುವರಿಸಲು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳಿ ಮತ್ತು ಈ ಪ್ರಕ್ರಿಯೆಯಲ್ಲಿ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗುತ್ತಿದೆ. ಈ ಆಂತರಿಕ ಶಕ್ತಿಯಿಂದ ನಾವೆಲ್ಲರೂ ಪಾಠ ಕಲಿಯಬಹುದು. As we wrap up this episode, let's reflect on the incredible strength and resilience of Ramakrishnan. ಇವರ ಕತೆ ನಮಗೆ ನೆನಪಿಸುತ್ತದೆ, ಜೀವನವು ನಮ್ಮ ಮೇಲೆ ಎಷ್ಟೇ ಸವಾಲು ಎಸೆದರೂ ಅದನ್ನು ಜಯಿಸುವ ಶಕ್ತಿ ನಮಗಿದೆ. We just need to find that spark within ourselves, that will to push forward.
ನೆನಪಿಡಿ, ಯಶಸ್ಸಿನ ಹಾದಿ ಎಂದಿಗೂ ಸುಗಮವಾಗಿರುವುದಿಲ್ಲ, ಯಾವಾಗಲೂ ಅಡೆತಡೆಗಳು ಇದ್ದೇ ಇರುತ್ತವೆ. ಆದರೆ ರಾಮಕೃಷ್ಣನ್ ಅವರ ಜೀವನವು ನಮಗೆ ಕಲಿಸುವಂತೆ, ನಾವು ಎದುರಿಸುತ್ತಿರುವ ಕಷ್ಟಗಳ ಬಗ್ಗೆ ಅಲ್ಲ, ಅವುಗಳಿಂದ ನಾವು ಹೇಗೆ ಮೇಲೇರುತ್ತೇವೆ ಎಂಬುದರ ಬಗ್ಗೆ. Thank you for tuning in today. I hope Ramakrishnan's story has touched your heart and inspired you to take on whatever challenges life may bring. Don't forget to share this episode with someone who might need a little extra motivation today. Until next time, keep believing in yourself and never stop chasing your dreams. This is Nishant, signing off from Challenge to Champion podcast. Stay inspired, stay resilient, and bye-bye.